ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಸೊ ಇವತ್ತಿದೊಂದು ವಿಡಿಯೋ ಬಂದುಬಿಟ್ಟು ಗಣೇಶ ಹಬ್ಬದ ವ್ಲಾಗ್ ಆ್ಯಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಈಗಷ್ಟೇ ಸ್ನಾನ ಆಯಿತು. ಸ್ನಾನ ಆಗಿ ನಾನು ಮಾರ್ನಿಂಗ್ ಒಂದು ಕುರ್ತಾ ಥರ ಹಾಕ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಆಮೇಲೆ ಈ ಬಟ್ಟೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಏನಂದರೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ದೇ ಆರ್ ಫೋರ್ಸಿಂಗ್ ಮಿ ಟು ವೇರ್ ಸ್ಯಾರಿ. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ಹಾಕೊಳ್ಳ ಬೇಡವಾ ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿಯಾದ ಉಪ್ಪಿಟ್ಟನ್ನ ತಿನ್ಕೊಂಡು ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಆ್ಯಪಲ್ಲು, ಚೇಪೆಕಾಯಿ, ಹಾಗೆ ಇಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಿ. ಸೊ ಈ ಪ್ರಸಾದ ಒಂಥರ ಗಣೇಶ ಹಬ್ಬದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಈ ಪ್ರಸಾದ ತಿನ್ನೋಕ್ಕೆ. ಹಾಗೆ ದಾಳಿಂಬೆ ಕೂಡ ಬಿಡಿಸ್ಕೊಂಡು ಕೊಟ್ಟರು ನಮ್ಮಮ್ಮ. ಇಲ್ಲಿ ಸೌತೆಕಾಯಿ ಕೂಡ ಕಟ್ ಮಾಡ್ಕೊತಾ ಇದ್ದೀವಿ, ಬನಾನಾ. ಸೊ ಇಷ್ಟೆಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮನೇಲಿದ್ದಂಥ ಪುಟ್ಟ ಗಣೇಶಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀವಿ. ಜೇನುತುಪ್ಪ, ಮೊಸರು, ನೀರು, ಹಾಲು, ಹಾಗೆ ಸಕ್ಕರೆ. ಸೊ ಇದೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆ ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಂಡಿದ್ವಿ. ನಿಮ್ಮ ಮನೇಲಿ ಹಬ್ಬನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಗಣೇಶ ಎಲ್ಲ ಕೂರಿಸೋದಿಲ್ಲ, ಹಾಗಾಗಿ ನಮ್ಮ ಮನೇಲಿದ್ದಂಥ ಪುಟ್ಟ ಗಣೇಶಗೇ ಪೂಜೆ ಮಾಡಿದ್ವಿ ಅಷ್ಟೇ. ಸೊ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವತ್ತು ಸ್ವಲ್ಪ ಲೇಟೇ ಆಗೋಯಿತು, ಆಲ್ಮೋಸ್ಟ್ 9-9:30 ಆಗೋಯಿತು ಪೂಜೆ ಮಾಡೋಷ್ಟೊತ್ತಿಗೆ. ಲಕ್ಷ್ಮೀ ಹಬ್ಬದ ದಿನ ಬೇಗ ಮಾಡಿಬಿಟ್ವಿ, ಬಟ್ ಇವತ್ತೇನು ಸ್ವಲ್ಪ ಲೇಟ್ ಆಯಿತು. ಏನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದಟ್ ಬೆಲ್ ಐಕಾನ್ ಸೊ ದಟ್ ನಾನು ಯಾವುದೇ ನ್ಯೂ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫೈ ಆಗುತ್ತೆ. ಆ್ಯಂಡ್ ಲೈಕ್ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಇದಾಗಿತ್ತು ನಮ್ಮ ಮನೆಯ ಸಿಂಪಲ್ ಪೂಜೆ. ಸೊ ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆ ಈಗಿತ್ತು. ಇದಾದಮೇಲೆ ಪ್ರಸಾದ ಕೂಡ ಮಾಡಿಕೊಂಡು ಸ್ವಲ್ಪ ದೇವ್ರ ಮನೆಗೆ ಇಟ್ಟು ಆಮೇಲೆ ದೇವಸ್ಥಾನಕ್ಕೆ ಕೂಡ ಸ್ವಲ್ಪ ತೊಗೊಂಡು ಹೋದ್ವಿ. ಸೊ ಇದು ಬಂದುಬಿಟ್ಟು ಫೇಮಸ್ ಅಲ್ವಾ ಗಣೇಶ ಹಬ್ಬದ ದಿನ ಮಾಡೋದು. ಸೊ ನಮ್ಮ ಮನೇಲಿ ಇದನ್ನು ಮಾಡ್ತೀವಿ, ಎಳ್ಳು, ಸಕ್ಕರೆ, ಅಕ್ಕಿ ಎಲ್ಲ ಹಾಕಿ. ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಮನೆಗೆ ವಾಪಸ್ ಬಂದರೂ ಸ್ವಲ್ಪ ಇದ್ದರೆ ಅದನ್ನು ನಾನು ನಮ್ಮ ಅಕ್ಕ ಜಗಳ ಮಾಡಿ ತಿಂತೀವಿ ಗೊತ್ತಾ, ಅಷ್ಟು ಇಷ್ಟ ಆಗುತ್ತೆ ನಮಗಿದು. ಅದಾದಮೇಲೆ ಕಡಲೆಕಾಳು ಉಸ್ಲಿ ಕೂಡ ಮಾಡಿದರು. ಸೊ ಅದನ್ನು ಕೂಡ ದೇವ್ರಿಗಿಟ್ಟು ಪೂಜೆ ಮಾಡಿ ಈ ರೀತಿಯಾಗಿ ಮುಗಿಸಿದ್ವಿ ನಮ್ಮನೆಯ ಪೂಜೆ. ಇದಾದಮೇಲೆ ನಾನು ಔಟ್ಫಿಟ್ ಬಂದುಬಿಟ್ಟು ಮಾರ್ನಿಂಗ್ ಪೂಜೆ ಮಾಡುವಾಗ ಇದು ಹಾಕ್ಕೊಂಡಿದ್ದೆ. ಸೊ ಸಿಂಪಲ್ಲಾಗಿ ಟಾಪ್ ಆ್ಯಂಡ್ ಲೆಗಿನ್ಸ್. ಇದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದಾದಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಫೋರ್ಸ್ ಮಾಡಿದ್ರು ಅಂತ ಹೇಳಿಬಿಟ್ಟು ಸೀರೆನ ಉಟ್ಕೊಂಡಿದ್ದೆ. ಇದು ಬಂದುಬಿಟ್ಟು ನಾನು ಫ್ರೆಷರ್ಸ್ ಡೇ ಕೂಡ ಹಾಕ್ಕೊಂಡಿದ್ದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್, ಹಾಗಾಗಿ ನಡ್ಕೊಂಡೆ ನಾವು 3 ಜನನೂ ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಹೋಗಿ ನೋಡಿದ್ರೆ ತುಂಬ ಜನ ಇದ್ದರು. ಈ ದೇವಸ್ಥಾನದಲ್ಲೇ ನಮಗೆ ಹುತ್ತನೂ ಸಿಗುತ್ತೆ, ಹಾಗಾಗಿ ತುಂಬ ಜನ ಬಂದಿರ್ತಾರೆ ಹಾಲೆರೆಯೋದಕ್ಕೆ. ನಾವು ಕೂಡ ಗಣೇಶ ಹಬ್ಬದ ದಿನವೇ ಹಾಲೆರೆದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಬರ್ತೀವಿ. ಸೊ ಅದಾದಮೇಲೆ ಕೈಗೆ ದಾರನೂ ಕೂಡ ಕಟ್ಕೊಂಡು ದೇವಸ್ಥಾನದೊಳಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಸೊ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಈ ಪಕ್ಕದಲ್ಲೇ ಇದ್ದಂಥ ಆಂಜನೇಯ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಷ್ಟು ಜನ ಇರೋದಿಲ್ಲ ಇಲ್ಲಿ, ಅಷ್ಟೇ ಸಿಂಪಲ್ಲಾಗಿ ಗಣೇಶ ಎಲ್ಲ ಕೂರಿಸಿರ್ತಾರೆ ಪಕ್ಕದಲ್ಲೇ. ಸೊ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಇದು ಬಂದುಬಿಟ್ಟು ಆಂಜನೇಯ ಸ್ವಾಮಿ. ಆ್ಯಂಡ್ ಈ ಪ್ರಸಾದ ಮಾತ್ರ ಎಷ್ಟು ಯಮ್ಮಿಯಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಕಡಲೆಕಾಳು ಉಸ್ಲಿ. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಕಟ್ ಮಾಡಿದಂಥ ಚೇಪೆಕಾಯಿ ಇತ್ತು, ಅದನ್ನು ತಿಂದ್ಕೊಂಡು ಮನೇಲಿ ಮಾಡಿದಂಥ ಹುಸ್ಲಿನ ತಿಂದು ನಾನು ಇನ್ನೊಂದು ಬ್ರೇಕ್ಫಾಸ್ಟ್ನ ಕೂಡ ಕೊಂಡೆ. ಅಷ್ಟರಲ್ಲಿ ನೋಡಿದ್ರೆ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಇವನು ನಮ್ಮ ಮನೆ ಮಗ, ಇವನ ಹೆಸರು ಬೂಮರ್ ಅಂದ್ಬಿಟ್ಟು. ಅದಾದಮೇಲೆ ಕಡುಬು ಮಾಡೋದಕ್ಕೆ ನಮ್ಮ ಅಕ್ಕ ಮುದ್ದೆ ಕೂಡ ರೆಡಿ ಮಾಡ್ಕೊತಿದ್ದಾಳೆ, ಅಂದರೆ ಅಕ್ಕಿ ಹಿಟ್ಟಿನ ಮುದ್ದೆ. ಅದಾದಮೇಲೆ ಅಡುಗೆ ಮಾಡೋದಕ್ಕೆ ನಮ್ಮ ಮನೇಲಿ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದರು. ದಿಸ್ ವಾಸ್ ದ ಪ್ರಿಪ್ರೇಷನ್ ಬಿಹೈಂಡ್ ಕುಕ್ಕಿಂಗ್. ಅದಾದಮೇಲೆ ಕಡುಬು ಕೂಡ ಮಾಡಿದ್ವಿ, ನಾನು ನಮ್ಮ ಅಕ್ಕ ನಮ್ಮಮ್ಮ 3 ಜನ ಸೇರಿ. ಆಮೇಲೆ ಇವತ್ತಿನ ಫುಡ್ ಬಂದುಬಿಟ್ಟು ವಡೆ, ಕಡುಬು, ಅದಾದಮೇಲೆ ಕಡಲೆಕಾಳು ಉಸ್ಲಿ, ಕೋಸಂಬರಿ, ಇದು ಕಡುಬಿಗೆ ಪಾಯಸ, ಅದಾದಮೇಲೆ ಬೇಳೆ ರಸ, ಹಾಗೆ ಅನ್ನ. ಸೊ ದಿಸ್ ವಾಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.